ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವರ್ಷ ಒಂದು ರೀತಿ ಇತ್ತು, ಈ ಬಾರಿ ಚೇಂಜಸ್ ಕೂಡ ಮಾಡಿದ್ದಾರೆ ಆಯ್ತಾ. SSLC PUC ಪಾಸಿಂಗ್ ಅಂಕನ ಬದಲಾವಣೆ ಚೇಂಜಸ್ ಕೂಡ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಏನು ಎತ್ತ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ. ಎಷ್ಟು ತೆಗಿಬೇಕು, ಏನು ಇಂಟರ್ನಲ್ಸ್ ಏನು, ಎಕ್ಸ್ಟರ್ನಲ್ಸ್ ಏನು, ಆಂತರಿಕ ಏನು, ಪ್ರಾಯೋಗಿಕ ಪರೀಕ್ಷೆ ಏನು, ಎಲ್ಲ SSLC ವಿದ್ಯಾರ್ಥಿಗಳಿಗೆ ವಿತ್ ಒರಿಜಿನಲ್ ನಿಮಗೆ ಪೇಪರ್ನಲ್ಲಿರೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SSLC PUC ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಪಾಸಿಂಗ್ ಅಂಕನ ಬದಲಾವಣೆ ಕೂಡ ಮಾಡಿದ್ರು ಆಯ್ತು. ಸರ್ಕಾರದವರು ಚೇಂಜಸ್ ಕೂಡ ಮಾಡಿದ್ರು. ನಿಮಗೆ ಪಾಸಿಂಗ್ ಅಂಕನ 33, ಈ ಹಿಂದೆ 100ಕ್ಕೆ 35 ಪಾಸಿಂಗ್ ಅಂಕ ಇತ್ತು, ಈಗ ಅದನ್ನ 33 ಮಾಡಿ ಘೋಷಣೆ ಕೂಡ ಮಾಡಿದ್ದಾರೆ. ಅಂದ್ರೆ ನೀವು 100ಕ್ಕೆ 35 ತೆಗಿಬೇಕಾಗಿಲ್ಲ, 100ಕ್ಕೆ ನೀವು 33 ಅಂತ ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತೇಳಿ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆಯ್ತಾ. ನೋಡೋದಾದ್ರೆ SSLC ವಿದ್ಯಾರ್ಥಿಗಳಲ್ಲಿ 625ಕ್ಕೆ ಕನಿಷ್ಠ 206 ತೆಗೆದ್ರೆ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು ಅಂತ ಮಾಹಿತಿ ಬಂದಿದೆ. ಲೈಕ್ ಯಾರು 625ಗೆ ನೀವು ಜಸ್ಟ್ 206 ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಅದು ಗ್ಯಾಪ್ ನೋಡ್ಕೊಳ್ಳಿ. ನಂತರ ಮೇನ್ ಥಿಂಗ್ ಟೋಟಲ್ ಓಕೆ. ನಿಮಗೆ ವಿಷಯವರು ನಿಮಗೆ SSLC PUC ನೋಡೋದಾದ್ರೆ ಇಲ್ಲಿ PUC ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ PUC ವಿದ್ಯಾರ್ಥಿಗಳಿಗೆ ಯಾರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ, ಲೈಕ್ ಪ್ರಾಯೋಗಿಕ ಪರೀಕ್ಷೆ ಕೂಡ ಇದೆ ಅಂತವರು ನೀವು ಕನಿಷ್ಠ ನೀವು ಲಿಖಿತ ಪರೀಕ್ಷೆಯಲ್ಲಿ ಅಂದರೆ ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಕನಿಷ್ಠ 21 ತೆಗಿಬೇಕಾಗುತ್ತೆ. ಲೈಕ್ ನೀವು 70ಕ್ಕೆ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ನೀವು 21 ನೀವು ಕಂಪಲ್ಸರಿ ನೀವು ತೆಗಿಬೇಕಾಗುತ್ತೆ ಘೋಷಣೆ ಮಾಡಿದ್ದಾರೆ. ಯಾವುದಕ್ಕೆ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ಇಲ್ಲ ಅಂದ್ರೆ ಯಾವುದಕ್ಕೆ ನಿಮಗೆ ಲ್ಯಾಬ್ ಇಲ್ಲ, ನೀವು 80ಕ್ಕೆ ನೀವು ಎಕ್ಸಾಮ್ ಬರೀತೀರಾ, ಅದಕ್ಕೆ ನೀವು ಕಂಪಲ್ಸರಿ ನೀವು 24 ಅಂಕಗಳನ್ನ ನೀವು ತೆಗಿಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. PUC ವಿದ್ಯಾರ್ಥಿಗಳಿಗೆ ನೆನಪಿಡಿ, 70ಕ್ಕೆ ನೀವು ಕಡ್ಡಾಯವಾಗಿ 21 ತೆಗಿಬೇಕು, 80ಕ್ಕೆ ಪರೀಕ್ಷೆ ಬರೋರು ಕಡ್ಡಾಯವಾಗಿ 24 ತೆಗಿಬೇಕಾಗುತ್ತೆ. ಟೋಟಲ್ ಬಂದ್ಬಿಟ್ಟು ನಿಮಗೆ ಎರಡು ಕೂಡ ಆಡ್ ಮಾಡಿದ್ರೆ ನಿಮಗೆ 33% ಆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. 80ಕ್ಕೆ 24, 70ಕ್ಕೆ 21 ತೆಗಿಬೇಕಾಗುತ್ತೆ. ನಿಮಗೆ ಇಂಟರ್ನಲ್ಸ್ ಇರೋರಿಗೆ ಯಾವುದೇ ರೀತಿ ಲಿಮಿಟ್ ಕೂಡ ಇಲ್ಲ. ಲೈಕ್ ನಿಮಗೆ ಇಂಟರ್ನಲ್ಸ್ ಅಲ್ಲಿ ನಿಮಗೆ ಲೈಕ್ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ನಿಮಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ, ಗೃಹ ವಿಜ್ಞಾನ ಅದಕ್ಕೆ ಯಾವುದೇ ರೀತಿ ಲಿಮಿಟ್ ಕೂಡ ಇಲ್ಲ. ಬಟ್ ನಿಮಗೆ ಪ್ರತಿ ವಿಷಯದಲ್ಲಿ ನೀವು 70ಕ್ಕೆ 21, 80ಕ್ಕೆ 24 ನೀವು ಕಡ್ಡಾಯವಾಗಿ ನೀವು ತೆಗಿಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಆಯ್ತಾ. ಇದು ಕ್ಯಾಪ್ ನೋಡ್ಕೊಳ್ಳಿ. ಸೇಮ್ ಇದು ಕೂಡ SSLC ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಅವರು ಕೂಡ 100ಕ್ಕೆ ಕಡ್ಡಾಯವಾಗಿ 35 ಅಂಕಗಳನ್ನು ತೆಗಿಬೇಕಾಗುತ್ತೆ. ಅವರು ಕೂಡ 80 ಅಂಕಗಳಿಗೆ ನೀವು ಪರೀಕ್ಷೆ ಕೂಡ ಬರೀತಿರಲ್ಲ SSLC ವಿದ್ಯಾರ್ಥಿಗಳು. 20 ಇಂಟರ್ನಲ್ಸ್ ಬರುತ್ತೆ, 80 ನಿಮಗೆ ರಿಟರ್ನ್ ಎಕ್ಸಾಮ್ ಕೂಡ SSLC ವಿದ್ಯಾರ್ಥಿಗಳು ಬರೀತೀರಾ. ಅವರು ಕೂಡ ನೀವು ಕಡ್ಡಾಯವಾಗಿ 80ಕ್ಕೆ ನೀವು 24 ಅಂಕಗಳನ್ನು ನೀವು ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. ನೀವು ಇಂಟರ್ನಲ್ಸ್ ಕೂಡ ಸೇರಿಸಿ, ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಪ್ರೈವೇಟ್ ಕೂಡ ಸೇರಿಸಿ ನೀವು ಕಡ್ಡಾಯವಾಗಿ ನಿಮಗೆ ಟೋಟಲ್ ಬಂದ್ಬಿಟ್ಟು ನಿಮಗೆ 33 ಅಂಕಗಳು ಬಂದರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಘೋಷಣೆ ಕೂಡ ಮಾಡಿದ್ದಾರೆ. ನಿಮ್ಮನ್ನ ಪಾಸ್ ನೀನು ಉತ್ತೀರ್ಣರಾಗಿ ಎಂದು ಘೋಷಣೆ ಮಾಡೋದಾದ್ರೆ ನಿಮಗೆ ಕಡ್ಡಾಯವಾಗಿ ನೀವು ಮಿನಿಮಮ್ ಅಂಕಗಳನ್ನು ತೆಗಿಬೇಕಾಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 21, ಪ್ರಾಯೋಗಿಕ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಇರದೇ ಇರೋದ್ರಲ್ಲಿ ನೀವು ಕನಿಷ್ಠ 24 ತೆಗಿಬೇಕಾಗುತ್ತೆ. SSLC ವಿದ್ಯಾರ್ಥಿಗಳು ನಿಮಗೆ 80 ಅಂಕಗಳಿಗೆ ನೀವು ಪರೀಕ್ಷೆ ಕೂಡ ಬರುತ್ತೆ. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿ ನಿಮಗೆ ಕಡ್ಡಾಯವಾಗಿ ನಿಮಗೆ 33 ಅಂಕಗಳು ಬಂದರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ನಿಮಗೆ ಮಿನಿಮಮ್ ಪಾಸಿಂಗ್ ಅಂಕ ಎಷ್ಟಿದೆ ಅದನ್ನು ನೀವು ಕಡ್ಡಾಯವಾಗಿ ನೀವು ತೆಗಿಬೇಕಾಗುತ್ತೆ. ಲೈಕ್ 80ಕ್ಕೆ 24 ಕೂಡ ಇದೆ. ಅಂಡ್ ನಿಮಗೆ 70ಕ್ಕೆ ನಿಮಗೆ 21 ಅಂಕಗಳು ಕೂಡ ಇದೆ. ಅದನ್ನು ನೀವು ಕಡ್ಡಾಯವಾಗಿ ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.